ಫಸ್ಟ್ ಒನ್, ಫೆಸಿಲಿಟೇಟ್. ಅಂದರೆ ಒಂದನ್ನು ಈಸಿ ಮಾಡಿಕೊಡೋದು, ಬೇರೆಯವರಿಗೆ ಹೆಲ್ಪ್ ಆಗೋ ಥರ ಅನುಕೂಲ ಮಾಡಿಕೊಡೋದು. ಒಂದನ್ನು ಮಾಡ್ಕೊಡೋದ್ರಿಂದ ಮತ್ತೊಂದು ಕೆಲಸ ಈಸಿ ಆಗುತ್ತೆ ಅಥವಾ ಮತ್ತೊಂದು ಏನಾದರೂ ಉಂಟಾಗುತ್ತೆ, ಅವಾಗ ನಾವು ಫೆಸಿಲಿಟೇಟ್ ಅಂತೀವಿ. ಇಲ್ಲಿ ನೋಡಿ, ದ ನ್ಯೂ ಏರ್ಪೋರ್ಟ್ ವಿಲ್ ಫೆಸಿಲಿಟೇಟ್ ದಿ ಡೆವಲಪ್ಮೆಂಟ್ ಆಫ್ ಟೂರಿಸಂ. ಟೂರಿಸಂ ಡೆವಲಪ್ ಆಗೋದಕ್ಕೆ ಏರ್ಪೋರ್ಟ್ ಅನುಕೂಲ ಮಾಡಿಕೊಡುತ್ತೆ ಅಲ್ವಾ. ನ್ಯೂ ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಮಷೀನ್ಸ್ ಗ್ರೇಟ್ಲಿ ಫೆಸಿಲಿಟೇಟ್ ಫಾರ್ಮಿಂಗ್. ಅಂದ್ರೆ ಅರ್ಥ, ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಫಾರ್ಮಿಂಗ್ಗೆ ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಮಷೀನ್ಗಳು. ಸ್ಕೂಲ್ ಶುಡ್ ಅಡಾಪ್ಟ್ ನ್ಯೂ ಮೆಥಡ್ಸ್ ಆಫ್ ಟೀಚಿಂಗ್ ಅಂಡ್ ಆ ಮೆಥಡ್ಸ್ ಆಫ್ ಟೀಚಿಂಗ್ ಹೇಗಿರಬೇಕು, ದಟ್ ಫೆಸಿಲಿಟೇಟ್ ಫಾಸ್ಟರ್ ಲರ್ನಿಂಗ್. ಬೇಗ ಕಲಿಯೋದಕ್ಕೆ ಅನುಕೂಲ ಆಗೋ ತರ ಇರಬೇಕು ಆ ಮೆಥಡ್ಗಳು. ದ ನ್ಯೂ ಟ್ರೇಡ್ ಅಗ್ರಿಮೆಂಟ್ ವೋಂಟ್ ಫೆಸಿಲಿಟೇಟ್ ರ್ಯಾಪಿಡ್ ಎಕನಾಮಿಕ್ ಗ್ರೋತ್. ಸೊ ಈಗ ಗೌರ್ಮೆಂಟ್ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಎಕನಾಮಿಕ್ ಗ್ರೋತ್ ಆಗೋದ್ರಲ್ಲಿ ಏನೂ ಅನುಕೂಲ ಮಾಡಿಕೊಡೋದಿಲ್ಲ. ನೆಕ್ಸ್ಟ್ ಒನ್, ಅಗ್ರವೇಟ್. ಅಗ್ರವೇಟ್ ಅಂದ್ರೆ ಒಂದು ಸಿಚುವೇಶನ್ ಆರ್ ಒಂದು ಪ್ರಾಬ್ಲಮ್ ಆರ್ ಏನಾದರೂ ಒಂದು ಇಂಜುರಿ, ಗಾಯ, ಬ್ಯಾಡ್ ಕೇಸಿಂದ ವರ್ಸ್ಟ್ ಕೇಸ್ಗೆ ಹೋಗೋದು, ಅಂದ್ರೆ ಇನ್ನೂ ಹೆಚ್ಚಾಗೋದು, ಹದಗೆಡೋದು. ಟ್ರಾವೆಲಿಂಗ್ ಇನ್ ದಿಸ್ ಸಿಚುವೇಶನ್ ವಿಲ್ ಅಗ್ರಿವೇಟ್ ಯುವರ್ ಇಂಜುರಿ. ನಿನಗೆ ಇಂಜುರಿ ಆಗಿದೆ, ಈ ಟೈಮ್ನಲ್ಲಿ ಟ್ರಾವೆಲಿಂಗ್ ಮಾಡಿದ್ರೆ ಆ ಇಂಜುರಿ ಇನ್ನೂ ಹೆಚ್ಚಾಗುತ್ತೆ. ಇಟ್ ವಿಲ್ ಅಗ್ರಿವೇಟ್ ಯುವರ್ ಇಂಜುರಿ, ರೈಟ್. ಹಿ ಅಗ್ರಿವೇಟೆಡ್ ಹಿಸ್ ನೆಕ್ ಪೇನ್ ವೈಲ್ ಪ್ಲೇಯಿಂಗ್. ಅಂದ್ರೆ ಅವನಿಗೆ ಮೊದಲೇ ಪೇನ್ ಇತ್ತು ಅಂಡ್ ಆಡ್ತಾ ಇರುವಾಗ ಆ ಪೇನ್ ಇನ್ನೂ ಹೆಚ್ಚಾಯ್ತು ಅಂತೆಲ್ಲ, ಇನ್ನೂ ಜಾಸ್ತಿ ಆಯ್ತು. ಬ್ಯಾಡ್ ಇತ್ತು, ಬ್ಯಾಡಿಂದ ವರ್ಸ್ ಆಯ್ತದು. ಹಿ ಅಗ್ರಿವೇಟೆಡ್ ಹಿಸ್ ನೆಕ್ ಪೇನ್. ದ ನ್ಯೂ ಕನ್ಸ್ಟ್ರಕ್ಷನ್ ವಿಲ್ ಅಗ್ರಿವೇಟ್ ದಿ ಟ್ರಾಫಿಕ್ ಪ್ರಾಬ್ಲಮ್ಸ್. ನೋಡಿ, ಆಲ್ರೆಡಿ ಟ್ರಾಫಿಕ್ ಪ್ರಾಬ್ಲಮ್ಸ್ ತುಂಬಾ ಇದೆ. ಈ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಆ ಟ್ರಾಫಿಕ್ ಪ್ರಾಬ್ಲಮ್ ಇನ್ನೂ ಕೆಟ್ಟದಾಗುತ್ತೆ, ಇನ್ನೂ ದೊಡ್ಡ ಲೆವೆಲ್ ನಲ್ಲಿ ಆಗುತ್ತೆ ಅಂತ ಹೇಳ್ತದೆ. ಕಟಿಂಗ್ ಡೌನ್ ದ ಫಾರೆಸ್ಟ್ ಓನ್ಲಿ ಅಗ್ರಿವೇಟ್ಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗೋದು ಆಲ್ರೆಡಿ ಇದೆ, ಇನ್ನು ನಾವು ಫಾರೆಸ್ಟ್ ಗಳನ್ನೆಲ್ಲ ಕಟ್ ಮಾಡ್ತಿದ್ರೆ ಅದು ಇನ್ನೂ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದೀವಿ. ಆ ಬ್ಯಾಡ್ ಸಿಚುವೇಶನ್ ವರ್ಸ್ ಆಗೋದಕ್ಕೆ ಅಗ್ರಿವೇಟ್ ಅಂತೀವಿ. ತುಂಬಾ ಸರಿ ಪ್ರಾಬ್ಲಮ್, ಇಂಜುರಿ ಸಿಚುವೇಶನ್ ಅಲ್ಲೇ ಯೂಸ್ ಮಾಡ್ತಿದ್ದೆ ನಾವು. ನೆಕ್ಸ್ಟ್ ಒನ್, ಅಕ್ಯುಮ್ಯುಲೇಟ್. ಅಕ್ಯುಮ್ಯುಲೇಟ್ ಅಂದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ನಲ್ಲಿ ಒಂದನ್ನು ಶೇಖರಿಸಿಡೋದು, ಒಟ್ಟಿಗೂಡಿಸ್ತಾ ಹೋಗೋದು, ಅಕ್ಯುಮ್ಯುಲೇಟ್ ಮಾಡೋದು ಅಂತ ಕರಿತೀವಿ. ಇಲ್ಲಿ ನೋಡಿ, ಫ್ಯಾಟ್ ಇಸ್ ಲೈಕ್ಲಿ ಟು ಅಕ್ಯುಮ್ಯುಲೇಟ್ ಅರೌಂಡ್ ದ ವೇಸ್ಟ್ ಅಂಡ್ ಥೈಸ್. ಫ್ಯಾಟ್ ಯಾವಾಗಲೂ ಅಕ್ಯುಮ್ಯುಲೇಟ್ ಆಗೋ ಸಾಧ್ಯತೆ ಇರುತ್ತೆ, ಎಲ್ಲಿ? ವೇಸ್ಟ್ ಅಂಡ್ ಥೈಸ್ ಸುತ್ತ. ಡಸ್ಟ್ ಅಂಡ್ ಡರ್ಟ್ ಅಕ್ಯುಮ್ಯುಲೇಟ್ ಇಫ್ ಅ ಹೌಸ್ ಇಸ್ ನಾಟ್ ಕ್ಲೀನ್ ರೆಗ್ಯುಲರ್ಲಿ. ಮನೆನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಡಸ್ಟ್ ಅಕ್ಯುಮ್ಯುಲೇಟ್ ಆಗುತ್ತೆ, ಡರ್ಟ್ ಅಕ್ಯುಮ್ಯುಲೇಟ್ ಆಗುತ್ತೆ, ಶೇಖರಣೆ ಆಗುತ್ತೆ, ರೈಟ್. ವಿವ್ ಅಕ್ಯುಮ್ಯುಲೇಟೆಡ್ ಸೋ ಮಚ್ ರಬ್ಬಿಶ್ ಓವರ್ ದ ಇಯರ್ಸ್. ತುಂಬಾ ವರ್ಷಗಳಿಂದ ನಾವು ತುಂಬಾ ಕಸನ ಅಕ್ಯುಮ್ಯುಲೇಟ್ ಮಾಡಿಟ್ಟಿದೀವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಸಮ್ ಪೀಪಲ್ ಅಕ್ಯುಮ್ಯುಲೇಟ್ ಸೋ ಮಚ್ ವೆಲ್ತ್. ನೋಡಿ, ಇಲ್ಲಿ ಅಕ್ಯುಮ್ಯುಲೇಷನ್ ಆಫ್ ವೆಲ್ತ್, ಆಸ್ತಿನ ಸೇರಿಸ್ತಾ ಹೋಗೋದು, ಆಸ್ತಿನ ಹೆಚ್ಚು ಮಾಡ್ಕೊಳ್ತಾ ಹೋಗೋದು. ಹಿ ಅಕ್ಯುಮ್ಯುಲೇಟೆಡ್ ಥೌಸಂಡ್ಸ್ ಆಫ್ ಓಲ್ಡ್ ಬಿಲ್ಸ್. ಬರೀ ಬಿಲ್ಗಳನ್ನೇ ಅವನು ಅಕ್ಯುಮ್ಯುಲೇಟ್ ಮಾಡಿಟ್ಟಿದ್ದಾನೆ, ರೈಟ್. ನೆಕ್ಸ್ಟ್ ಒನ್, ಎಕ್ಸಿಲರೇಟ್. ಇದನ್ನು ತುಂಬಾ ಜನ ಈ ತರ ಹೇಳ್ತಾರೆ ಆಕ್ಸಿಲರೇಟ್ ಅಂತ. ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಎಕ್ಸಲರೇಟ್. ಅಂದ್ರೆ ಸ್ಪೀಡ್ ನ ಹೆಚ್ಚು ಮಾಡೋದು. ತುಂಬಾ ಸರಿ ವೆಹಿಕಲ್ಸ್ ಜೊತೆ ಬರುತ್ತೆ, ಆರ್ ಎಲ್ಲಿ ಸ್ಪೀಡ್ ಬಗ್ಗೆ ಮಾತಾಡ್ತಿರ್ತೀವೋ, ಒಂದ್ರ ಸ್ಪೀಡ್ ಇಷ್ಟಿದೆ ಅಷ್ಟಿದೆ, ಆ ಸ್ಪೀಡ್ ನ ಹೆಚ್ಚು ಮಾಡೋದಕ್ಕೆ ಎಕ್ಸಿಲರೇಟ್ ಮಾಡೋದು ಅಂತ ಕರಿತೀವಿ. ಇಲ್ಲಿ ನೋಡು, ದ ಕಾರ್ ಎಕ್ಸಿಲರೇಟೆಡ್ ಅಟ್ ಅ ಹೈ ಸ್ಪೀಡ್ ಟು ಓವರ್ಟೇಕ್ ದ ಬಸ್. ಕಾರ್ ಹೈ ಸ್ಪೀಡ್ ನಲ್ಲಿ ಎಕ್ಸಿಲರೇಟ್ ಮಾಡ್ತು, ಯಾಕೆ? ಬಸ್ ನ ಓವರ್ಟೇಕ್ ಮಾಡೋದಕ್ಕೆ. ದಿಸ್ ಬೈಕ್ ಆಕ್ಸಿಲರೇಟ್ಸ್ ಫ್ರಮ್ 0 to 60 mph ಇನ್ ರಫ್ಲಿ 15 seconds. ಸೊ ಈ ಬೈಕ್ 60 mph ಸ್ಪೀಡ್ ವರೆಗೂ ಆಕ್ಸಿಲರೇಟ್ ಮಾಡುತ್ತೆ ಇನ್ 15 seconds ನಲ್ಲಿ. ದೇ ಯೂಸ್ ಸ್ಪೆಷಲ್ ಕೆಮಿಕಲ್ಸ್ ಟು ಎಕ್ಸಿಲರೇಟ್ ದ ಗ್ರೋತ್ ಆಫ್ ಕ್ರಾಪ್ಸ್. ಸೊ ನ್ಯಾಚುರಲಿ ಕ್ರಾಪ್ಸ್ ನ ಗ್ರೋತ್ ಒಂದು ಸ್ಪೀಡ್ ನಲ್ಲಿ ಇರುತ್ತೆ, ಆ ಸ್ಪೀಡ್ ನ ಇನ್ನೂ ಹೆಚ್ಚು ಮಾಡಬೇಕು, ಫಾಸ್ಟ್ ಆಗಿ ಗ್ರೋತ್ ಆಗಬೇಕು ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಹೌ ಡು ಯು ಆಕ್ಸಿಲರೇಟ್ ದ ಪ್ರೋಸೆಸ್ ಅಂದ್ರೆ ಅದರ ಸ್ಪೀಡ್ ನ ಹೇಗೆ ಹೆಚ್ಚು ಮಾಡ್ತೀರಾ? ಬೇಗ ಕೆಲಸ ಆಗೋದಕ್ಕೆ, ರೈಟ್. ಅಂಡ್ ಲಾಸ್ಟ್ ಒನ್, ಎಸ್ಕಲೇಟ್. ಎಸ್ಕಲೇಟ್ ಅಂದ್ರೆ ವೇಗವಾಗಿ ಏರು, ಏನಾದ್ರೂ ಆಗಿರ್ಬೋದು, ಫಾಸ್ಟ್ ಆಗಿ ಹೆಚ್ಚಾಗೋದು. ಟಿಕೆಟ್ ಪ್ರೈಸಸ್ ಎಸ್ಕಲೇಟೆಡ್ ರ್ಯಾಪಿಡ್ಲಿ ಅಂದ್ರೆ ಇನ್ಕ್ರೀಸ್ ಆಯ್ತು, ತುಂಬಾ ಫಾಸ್ಟ್ ಆಗಿ ಇನ್ಕ್ರೀಸ್ ಆಯ್ತು ಅಂತ ಹೇಳೋದನ್ನ ಈ ತರ ಹೇಳ್ತೀವಿ. ಅಂಡ್ ರ್ಯಾಪಿಡ್ಲಿ ಹಾಕ್ಲಿಲ್ಲ ಅಂದ್ರೂ ಅದೇ ಮೀನಿಂಗ್ ಕೊಡುತ್ತೆ. ಅಂದ್ರೆ ಟಿಕೆಟ್ ಪ್ರೈಸಸ್ ಕಡಿಮೆ ಟೈಮ್ ನಲ್ಲಿ ತುಂಬಾ ಹೆಚ್ಚಾಗೋಯ್ತು, ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಯ್ತು. ದೀಸ್ ಪ್ರಾಬ್ಲಮ್ಸ್ ಕ್ಯಾನ್ ಎಸ್ಕಲೇಟ್ ವೆರಿ ಕ್ವಿಕ್ಲಿ. ದ ಕ್ರೈಮ್ ರೇಟ್ ಈಸ್ ಎಸ್ಕಲೇಟಿಂಗ್ ಇನ್ ದ ಬಿಗ್ ಸಿಟೀಸ್. ಕ್ರೈಮ್ ರೇಟ್ಗಳು ಇನ್ಕ್ರೀಸ್ ಆಗ್ತಿಲ್ಲ, ಬರೀ ಎಸ್ಕಲೇಟ್ ಆಗ್ತಿದೆ, ಅಂದ್ರೆ ಫಾಸ್ಟ್ ಆಗಿ ಹೆಚ್ಚಾಗ್ತಿದೆ. ಕೋವಿಡ್ ಕೇಸಸ್ ಇನ್ ಕರ್ನಾಟಕ ಇನ್ಕ್ರೀಸ್ಡ್ ವೈಲ್ ಕೋವಿಡ್ ಕೇಸಸ್ ಇನ್ ಇಂಡಿಯಾ ಕಂಟಿನ್ಯೂ ಟು ಎಸ್ಕಲೇಟ್. ನೋಡಿ, ಇನ್ಕ್ರೀಸ್ ಎಸ್ಕಲೇಟ್ ಎರಡೂ ಬಂದಿದೆ ಇಲ್ಲಿ. ಕರ್ನಾಟಕದಲ್ಲಿ ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗ್ತಿದೆ,
ಅಂದರೆ ಒಂದು ಸ್ಟಡಿ ರೇಟ್ನಲ್ಲಿ. ಬಟ್ ಇಂಡಿಯಾದಲ್ಲಿರೋ ಕೋವಿಡ್ ಕೇಸಸ್ಗಳು ಎಸ್ಕಲೇಟ್ ಆಗ್ತಾನೇ ಇದೆ, ಅಂದರೆ ಫಾಸ್ಟಾಗಿ ಹೆಚ್ಚಾಗ್ತಿದೆ. ರೈಟ್, ಅರ್ಥ ಆಯ್ತಲ್ವಾ? ಬಟ್ ಎಕ್ಸಲರೇಟ್ ಅಂದರೆ ಸ್ಪೀಡ್ ಅಪ್ ಮಾಡೋದು. ಸ್ಪೀಡ್ ಎಲ್ಲಿರುತ್ತೆ ಆ ಸ್ಪೀಡ್ನ ಹೆಚ್ಚು ಮಾಡೋದು ಅಂತ ಹೇಳೋದು ಎಕ್ಸಲರೇಟ್. ಆಗಲೇ ಹೇಳಿದ್ದು ನಾನು. ರೈಟ್, ಅದು ತುಂಬ ಸರಿ ವೆಹಿಕಲ್ಸ್ ಜೊತೆನೆ ಯೂಸ್ ಆಗುತ್ತೆ. ಆ್ಯಂಡ್ ಎಲ್ಲಿ ಸ್ಪೀಡ್ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಯೂಸ್ ಆಗುತ್ತೆ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.